Toon Bells. ಕುಕ್ರೆ, ನಿನಗೆ ಉಚಿತವಾಗಿ ತಿನ್ನಬೇಕು ಅಂತ ಹೇಳಿದ್ದೆ ಅಲ್ಲ, ಆದ್ರೆ ನೀನು ಒಬ್ನೇ ತಿನ್ನೋದಿಲ್ವಲ್ಲ? ಯಾವಾಗ್ಲೂ ನೀನು ಟೀನು ಜೊತೆನೆ ತಿನ್ನೋದಲ್ಲ. ಹೇಳು, ಎಲ್ಲಿದ್ದಾಳು ಅವಳು? ನಿನ್ ಜೊತೆಗೆ ಯಾಕಿಲ್ಲ ಅವಳು? ಬ್ಲೂಲ್ಯಾಂಡ್ ಕಾಡಲ್ಲಿ ಕಾಲು ನರಿಯ ಬಗ್ಗೆ ಯೋಚನೆ ಮಾಡಿ ಎಲ್ಲರೂ ತುಂಬಾ ಬೇಜಾರಾಗಿದ್ರು. ಒಂದ್ಸಲ ಯಾರ್ದಾದ್ರೂ ಆಹಾರ ಕಳ್ತನ ಮಾಡುತ್ತೆ, ಇಲ್ಲ ಅಂದ್ರೆ ಪಿಟ್ಟಿಂಗಿಟ್ಟು ಜಂತುಗಳ ಮಧ್ಯೆ ಪಾಪ ಜಗಳವನ್ನು ಉಂಟು ಮಾಡ್ತಿತ್ತು. ಅವನ ಈ ಹರಕತೆಗಳಿಂದ ತಲೆ ಕೆಟ್ಟೋಗಿರುವ ಜಂತುಗಳು ಶೇರ್ ಖಾನ್ ಅವನನ್ನು ಸಭೆಗೆ ಕರೀತಾನೆ. ಕಾಲು ನರಿ, ಈ ತಿಂಗಳಲ್ಲಿ 17ನೇ ಸರಿ ನಿನ್ ಮೇಲೆ ಕಂಪ್ಲೇಂಟ್ ಬಂದಿರೋದು. ಹೌದು ಶೇರ್ ಖಾನ್, ಇವನಿರ್ಬೇಕು ಈ ಕಾಡಲ್ಲಿ ಅಥವಾ ನಾವಿರ್ಬೇಕಿನ್ನು? ಕಾಲು, 1 ವರ್ಷಕ್ಕೆ ನಿನ್ನ ಕಾಡಿಂದ ಬ್ಯಾನ್ ಮಾಡ್ತಾ ಇದ್ದೀನಿ. ಅದನ್ ಕೇಳಿಸ್ಕೊಂಡು ಜಿಂಕೆಗೆ ಆಶ್ಚರ್ಯ ಆಗ್ಬಿಡುತ್ತೆ. ಸಾಯಂಕಾಲ ಆಗೋದಕ್ಕಿಂತ ಮುಂಚೆನೆ ನರಿ ಕಾಡನ್ನು ಬಿಟ್ಟು ಹೋಗ್ಬಿಡುತ್ತೆ. ಎಲ್ಲಾ ಜಂತುಗಳು ತುಂಬಾ ಸಂತೋಷವಾಗಿದ್ವು. ಮಾರನೇ ದಿನ ಎಲ್ಲರೂ ಆ ವಾತಾವರಣವನ್ನು ತುಂಬಾನೇ ಎಂಜಾಯ್ ಮಾಡ್ತಾ ಇದ್ರು. ಮಿಂಕು ಕೊಕ್ಕರೆ ಮತ್ತೆ ಟೀನು ಪಕ್ಷಿ ಇಬ್ರು ಯಾವಾಗ್ಲೂ ಒಟ್ಟಿಗೆ ಇರ್ತಿದ್ರು. ಅವರಿಬ್ಬರಿಗೆ ಗಿಡಗಳ ಮಧ್ಯದಲ್ಲಿ ಏನೋ ಕಾಣಿಸ್ಕೊಳುತ್ತೆ. ಅರೆ, ಅದೇನು? ಬನ್ನಿ ಹಾಗಾದ್ರೆ ಹೋಗಿ ನೋಡೋಣ ಹಂಗಂತ ಅನ್ಕೊಂಡು ಎಲ್ಲಾ ಜಂತುಗಳು ಅಲ್ಲಿ ಹೋಗಿ ಏನಿದೆ ಅಂತ ನೋಡ್ತಾರೆ. ಅಲ್ಲೋಗ್ ನೋಡಿದ್ರೆ ಒಂದು ದೊಡ್ಡ ಮೊಟ್ಟೆ ಇರುತ್ತೆ. ಅರೆ, ಇಷ್ಟು ದೊಡ್ಡ ಮೊಟ್ಟೆನಾ? ಇದು ವಿಚಿತ್ರವಾಗಿದೆಯಲ್ಲ. ನಾನು ಶೇರ್ ಖಾನನ್ನ ಕರ್ಕೊಂಡ್ಬರ್ತೀನಿ. ಮೋಂಟು ಕೋತಿ ಹೋಗಿ ಶೇರ್ ಖಾನ್ನ ಅಲ್ಲಿಗೆ ಕರ್ಕೊಂಡ್ ಬಂದ್ಬಿಡುತ್ತೆ. ಈ ಮೊಟ್ಟೆ ಯಾರ್ದು ಅಂತ ಹೇಳಕ್ಕಾಗಲ್ಲ, ಆದ್ರೆ ಒಂದು ಕೆಲ್ಸ ಮಾಡ್ಬೋದು. ಹೇಳಿ ಶೇರ್ ಖಾನ್, ನಾವೇನ್ ಮಾಡ್ಬೇಕು? ನಾನು ತಿಳ್ಕೊಂಡಾಗೆ ಎಲ್ಲಾರು ಒಂದೊಂದಿನ ಇದನ್ನ ಇಟ್ಕೊಳ್ಬೇಕೀಗ, ಮತ್ತೆ ಅದನ್ನ ಜಾಗ್ರತೆಯಿಂದ ನೋಡ್ಕೊಳ್ಬೇಕು, ಗೊತ್ತಾಯ್ತಾ? ಇದು ಒಡ್ದ ನಂತರ ನಮಗೆ ಗೊತ್ತಾಗೋಗುತ್ತಲ್ವಾ ಮರಿ ಯಾರ್ದು ಅಂತ. ಸರಿ ಶೇರ್ ಖಾನ್. ಶೇರ್ ಖಾನ್ ಹೇಳ್ತಾನೆ, ಆ ದೊಡ್ಡ ಮೊಟ್ಟೆಯನ್ನು ಎತ್ಕೊಂಡು ಹೋಗಿ ಕರಡಿಯ ಮನೆಯಲ್ಲಿ ಇಟ್ ಬಂದ್ಬಿಡು ಅಂತ. ಅಲ್ಲಿ ಕರಡಿ ಮನೆಯಲ್ಲಿ ಕುತ್ಕೊಂಡು ಊಟ ಮಾಡ್ತಾ ಇರ್ತಾನೆ. ಎಷ್ಟು ಒಳ್ಳೆ ಮಾಂಸ, ಚೆನ್ನಾಗಿದೆ. ಕರಡಿ ಸ್ವಲ್ಪ ಆಹಾರವನ್ನು ತಿಂದು ಆಮೇಲೆ ಅವನು ರೆಸ್ಟ್ ತಗೋತಾನೆ. ಬೆಳಿಗ್ಗೆ ಅವನು ನಿದ್ದೆಯಿಂದ ಎದ್ದು ನೋಡ್ತಾನೆ, ಅವನ ತಟ್ಟೆಯಲ್ಲಿ ಮಾಂಸ ಮಾಯಾಗಿರುತ್ತೆ. ಶಾಕ್ ಆಗ್ಬಿಡ್ತಾನೆ. ಅರೆ 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 ಅರೆ, ಇದೇನಾಯ್ತು? ನನ್ನ ಮಾಂಸ ಎಲ್ಲಿ? ಮೋಂಟು ಕೋತಿ ಆಗ ಅಲ್ಲಿಗೆ ಬರ್ತಾನೆ. ಹಲೋ, ನಿನ್ನೆ ರಾತ್ರಿ ಮೊಟ್ಟೆ ನಿನ್ನ ಹತ್ರ ಇತ್ತಲ್ಲ, ಎಲ್ಲ ಸರಿಯಾಗಿದ್ಯಲ್ಲ? ಮೊಟ್ಟೆ ಸರಿಯಾಗಿದೆ, ಆದ್ರೆ ನನ್ನ ಆಹಾರ ಮಾಯ ಆಗಿದೆ. ಅರೆ, ಅದನ್ನ ನೀನೇ ತಿಂದಿರ್ಬೇಕಪ್ಪ. ಮತ್ಯಾರು ತಕೊಂಡೋಗ್ತಾರೆ ಹೇಳು? ಹಂಗಂತ ಹೇಳ್ತಾ ಮೋಂಟು ಕೋತಿ ಆ ಮೊಟ್ಟೆಯನ್ನು ಎತ್ಕೊಂಡು ಶೇರ್ ಖಾನಿನ ಬಳಿ ಹೋಗ್ತಾನೆ. ಇವತ್ತು ಮೊಲದ ಮನೆಯಲ್ಲಿ ಇದನ್ನ ಇಡಿ. ನೀವು ಹೇಳಿದಾಗೆ ಶೇರ್ ಖಾನ್. ಮೋಂಟು ಕೋತಿ ಆ ಮೊಟ್ಟೆಯನ್ನು ಮೊಳ ಅವರ ಮನೆಯಲ್ಲಿ ಇಡ್ತಾನೆ. ಆ ದಿನ ರಾತ್ರಿ ಮೊಳ ತುಂಬಾ ಕ್ಯಾರೆಟ್ ಅನ್ನು ತಂದಿರುತ್ತೆ. ಅದನ್ನ ಕುತ್ಕೊಂಡು ತಿಂತಾ ಇರುತ್ತೆ. 3 ಕ್ಯಾರೆಟ್ ಅನ್ನ ತಿನ್ಬಿಡುತ್ತೆ, ಮತ್ತೆ ಅದು ಮಲ್ಕೊಂಡ್ಬಿಡುತ್ತೆ. ಬೆಳಗ್ಗೆ ಮೋಂಟು ಕೋತಿ ಅದರ ಮನೆಗೆ ಹೋಗ್ತಾನೆ. ಮೊಳ ತುಂಬಾನೇ ಆರಾಮಾಗಿ ನಿದ್ದೆ ಮಾಡ್ತಿರ್ತಾನೆ. ಅದರ ಮನೆಯಲ್ಲಿ ಆ ಮೊಟ್ಟೆ ಸುರಕ್ಷಿತವಾಗಿ ಇರುತ್ತೆ. ಅಣ್ಣ ಹೇಳು, ಬೆಳಿಗ್ಗೆ ಆಯ್ತಪ್ಪ, ಏನು ಇನ್ನೂ ಮಲ್ಗಿದ್ಯಾ? ಮೊಳ ಎದ್ದೊಳುತ್ತೆ. ಅದರ ಮುಂದೆ ಕೋತಿ ಇರೋದನ್ನ ನೋಡುತ್ತೆ. ಆಹಾ, ಮೋಂಟು ಅಣ್ಣ, ಬೆಳಿಗ್ಗೆ ಬಂದಿದ್ಯಲ್ಲ ನೀನು. ಈ ಮೊಟ್ಟೆಯ ಡ್ಯೂಟಿನ ಆಗಿದ್ಯಲ್ಲ. ಡೈಲಿ ಬೆಳಿಗ್ಗೆ ತಕೊಂಡೋಗಿ ಶೇರ್ ಖಾನ್ ಹತ್ರ ಕೊಡ್ಬೇಕಲ್ಲ ಇದನ್ನ. ಮೋಂಟು ಕೋತಿ ಆ ಮೊಟ್ಟೆಯನ್ನು ಎತ್ಕೋತಾನೆ. ಆಗ ಮೊಳ ಗಾಬರಿ ಪಡುತ್ತೆ. ಅರೆ, ನನ್ನ ಕ್ಯಾರೆಟ್ ಇಲ್ಲಿದೆ. ನಿನ್ನ ಕ್ಯಾರೆಟ್ನ ನೀನು ಆರಾಮಾಗಿ ಹುಡುಕು, ಆಯ್ತಾ? ನಾನು ಹೊರಟೆ. ಆಮೇಲೆ ಕೋತಿ ಮತ್ತೆ ಮೊಟ್ಟೆಯನ್ನು ಎತ್ಕೊಂಡು ಶೇರ್ ಖಾನಿನ ಬಳಿ ಹೋಗುತ್ತೆ.
ಈ ಸಲ ಆ ಮೊಟ್ಟೆ ಬಗೀರನ ಮನೆಯಲ್ಲಿ ಹೋಗಿ ಇಡ್ತಾನೆ. ಈ ಸಲ ಕೂಡ ಬಗೀರನ ಆಹಾರ ಕೂಡ ಮಾಯ ಆಗ್ಬಿಟ್ಟಿರುತ್ತೆ. ಅದೇ ವಿಷಯದ ಬಗ್ಗೆ ಚರ್ಚೆ ಮಾಡ್ತಾ ಎಲ್ಲರೂ ಅದೇ ವಿಷಯವನ್ನು ಶೇರ್ ಖಾನ್ ಹತ್ರ ಹೇಳ್ತಾರೆ. ಏನ್ ಹೇಳ್ತಿದ್ದೀರಾ ನೀವು? ಈ ಮೊಟ್ಟೆ ಯಾರ ಮನೆಗೆ ಹೋಗುತ್ತೋ ಅಲ್ಲಿ ಕಳ್ತನ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದೀರಲ್ವಾ? ಶೇರ್ ಖಾನ್, ಹಾಗೆ ಆಗಿದೆ. ಇವತ್ತು ರಾತ್ರಿ ಇದ್ರ ಕತೆ ಗೊತ್ತಾಗೋಗುತ್ತೆ ಬಿಡಿ. ಇಲ್ಲೇ ಇರ್ಲಿ. ಈಗ ಇವತ್ ರಾತ್ರಿ ನನ್ನ ಗುಹೆಯಲ್ಲೇ ಬಿಡಿ ಇದನ್ನ. ಇಡೀ ರಾತ್ರಿ ಕಣ್ಣಿಡ್ತೀನಿ ನಾನು, ಆಗ್ಲೇ ಗೊತ್ತಾಗೋದು. ಆಮೇಲೆ ಎಲ್ಲರೂ ಶೇರ್ ಖಾನಿನ ಮನೆ ಆಚ್ ಕಡೆ ಆ ಮೊಟ್ಟೆಯನ್ನು ಇಟ್ಬಿಟ್ಟು ಹೋಗ್ಬಿಡ್ತಾರೆ. ರಾತ್ರಿ ಆದ ತಕ್ಷಣ ಮೋಂಟು ಕೋತಿ ಮೊಟ್ಟೆಯನ್ನು ಎತ್ಕೊಂಡೋಗಿ ಶೇರ್ ಖಾನಿನ ಮನೆ ಒಳಗಡೆ ಇಟ್ಬಿಡ್ತಾನೆ. ಶೇರ್ ಖಾನಿನ ಜೊತೆಗೆ ಕರಡಿ, ಆನೆ ಮತ್ತೆ ತೋಳ ಕೂಡ ಇತ್ತು. ಶೇರ್ ಖಾನ್ ಆರಾಮಾಗಿ ನಿದ್ದೆ ಮಾಡ್ತಾನೆ. ಇವ್ರ ಮೂವರು ಜಾಗರಣೆ ಮಾಡ್ತಾರೆ. ಆದ್ರೆ ಅರ್ಧರಾತ್ರಿಯ ಸಮಯದಲ್ಲಿ ಅವ್ರ ಮೂವರು ನೋಡ್ತಾರೆ, ಮೊಟ್ಟೆ ಅದಷ್ಟಕ್ಕದೇ ಅಲ್ಲಾಡ್ತಾ ಇರುತ್ತೆ. ಅರೆ ನೋಡ್ರು, ಆ ಮೊಟ್ಟೆ ಹೆಂಗ್ ತೆರೆಯುತ್ತೆ ಅಂದ್ರೆ ಯಾವ್ದೋ ಒಂದು ಡಬ್ಬಾದ ಮುಚ್ಚಳ ತೆಗ್ದಂಗೆ. ಆಮೇಲೆ ಅದ್ರ ಒಳಗಡೆಯಿಂದ ಕೊಕ್ಕರೆ ಆಚೆ ಬರುತ್ತೆ. ಅರೆ ಕೊಕ್ಕರೆ ನೀನಾ? ಆಗ ಶೇರ್ ಖಾನ್ ಕೂಡ ಎದ್ದೊಳ್ತಾನೆ. ಮೆಂಕು, ಏನಿದು? ಶೇರ್ ಖಾನ್, ನನಗೆ ಕೆಲಸ ಮಾಡದೆ ಊಟ ಮಾಡಬೇಕು ಅಂತಿತ್ತು, ಅದಕ್ಕೆ ನಾನು ಹೀಗೆ ಮಾಡಿದೆ. ರಾತ್ರಿ ಆದ್ಮೇಲೆ ಊಟ ಮಾಡಿಕೊಂಡು ನಾನು ತಿಂಡಿ ತಿಂದು ಮತ್ತೊಳಗೋಗಿ ಮಲಗ್ತಿದ್ದೆ. ನೀವು ಇದನ್ನ ಇವತ್ತು ರಾತ್ರಿ ನೋಡ್ಕೊಳ್ತಿದ್ರಲ್ಲ, ನನ್ನ ನಿಜ ನಿಮ್ಮೆದುರಿಗೆ ಬಂತಿವತ್ತು. ನಿನಗಿದ್ದಕ್ಕೆ ಶಿಕ್ಷೆ ಆಗ್ಲೇಬೇಕು. ನಿನಗೆ 10 ದಿನ ಕಾರಾಗೃಹವಾಸ ಕೊಡ್ತಾ ಇದ್ದೀನಿ. ಆ ಶಿಕ್ಷೆ ಬಗ್ಗೆ ಕೇಳಿ ಕೊಕ್ಕರೆ ಸೈಲೆಂಟ್ ಆಗ್ಬಿಡುತ್ತೆ. ಬೆಳಗಾಗಿದ ತಕ್ಷಣ ಜಂತುಗಳು ಎಲ್ಲರೂ ಒಂದೇ ಜಾಗದಲ್ಲಿ ಒಟ್ಟುಗೂಡ್ತಾರೆ. ಅವರ ಮುಂದೆ ಒಂದು ಪಂಜರ ಇರುತ್ತೆ. ಅದರ ಪಕ್ಕದಲ್ಲಿ ಮೋಂಟು ಕೋತಿ ನಿಂತಿರ್ತಾನೆ. ಕೊಕ್ಕರೆನ ಒಳಗಡೆ ಹಾಕರು. ಅದನ್ ಕೇಳಿಸ್ಕೊಂಡು ಕೊಕ್ಕರೆ ಅಂತೂ ಏನೂ ಮಾತಾಡೋದಿಲ್ಲ. ಅದನ್ನ ನೋಡಿ ಶೇರ್ ಖಾನ್ಗೆ ತುಂಬಾ ವಿಚಿತ್ರ ಅನ್ಸುತ್ತೆ. ಪಂಜರದಲ್ಲಿ ಆ ಕೊಕ್ಕರೆಯನ್ನು ಕೂಡ ಹಾಕಿದ ನಂತರ ಅವ್ರು ಎಲ್ಲರೂ ಅಲ್ಲಿಂದ ಹೊರಡು ಬಿಡ್ತಾರೆ. ಆಗ 1 ಮಿನಿಟ್, ಎಲ್ಲಾರು ನಿಂತ್ಕೊಂಡ್ಬಿಡ್ತಾರೆ. ಆಮೇಲೆ ಎಲ್ಲಾರು ಶೇರ್ ಖಾನ್ನ ನೋಡ್ತಾರೆ. ಶೇರ್ ಖಾನ್ ಮಾತ್ರ ಆ ಪಂಜರದ ಕಡೆಗೆ ನಡ್ಕೊಂಡ್ ಬರ್ತಾನೆ. ಮತ್ತೆ ಅಂತಾನೆ, ಕೊಕ್ಕರೆ, ನಿನಗೆ ಉಚಿತವಾಗಿ ತಿನ್ನಬೇಕು ಅಂತ ಹೇಳಿದ್ದೆ ಅಲ್ಲ, ಆದ್ರೆ ನೀನು ಒಬ್ನೇ ತಿನ್ನೋದಿಲ್ವಲ್ಲ? ಯಾವಾಗ್ಲೂ ನೀನು ಟೀನು ಜೊತೆನೆ ತಿನ್ನೋದಲ್ಲ. ಹೌದು, ಇವರಿಬ್ರು ಒಟ್ಟಿಗೆ ತಿಂಡಿ ತಿನ್ನೋದು. ಹೇಳು, ಎಲ್ಲಿದ್ದಾಳ ಅವಳು? ನಿನ್ ಜೊತೆಗೆ ಯಾಕಿಲ್ಲ ಅವಳು? ಈಗ ಕೊಕ್ಕರೆಯ ಮುಖದಲ್ಲಿ ಆ ಭಯ ಅನ್ನೋದು ಸ್ವಲ್ಪ ಹೋಗ್ಬಿಟ್ಟಿರುತ್ತೆ. ಆಮೇಲೆ ಅದು ಬಾಯ್ ತೆಗೆದು ಹೇಳುತ್ತೆ, ನಿನ್ನೆ ನಾನು ನಿಮ್ಮ ಗುಹೆ ಎದುರಿಂದ ಹೋಗುವಾಗ ನನಗೊಂದು ವಾಯ್ಸ್ ಕೇಳಿಸ್ತು ಸಾರ್. ನನಗನ್ಸುತ್ತೆ ಎಲ್ಲರೂ ಹೋಗಾಗಿದೆ. ಮೊಟ್ಟೆಯಿಂದ ಹೊರಗೆ ಬರಕ್ ಟೈಮ್ ಇದೆ. ಅದೇ ಟೈಮಿಗೆ ಮೊಟ್ಟೆ ಒಡೆದೋಗಿ ನರಿ ಅಲ್ಲಿಂದ ಬಂತು ಸಾರ್. ನನ್ನನ್ನು ನೋಡಿ ಅವನು ಶಾಕ್ ಆದ. ಅರೆ ಕೊಕ್ರ ನೀನು? ನಾನೇ. ನಾನು ಟೀನುನ ಹುಡ್ಕೊಂಡು ಹೋಗಿದ್ದೆ. ಮತ್ತೆ ನನಗೀಗ ನಿನ್ನ ನಿಜ ಗೊತ್ತಾಗಿದೆ. ನಿಲ್ಲು ನೀನು, ಎಲ್ಲಾರ್ಗೂ ಹೇಳ್ಕೊಂಬರ್ತೀನಿ ನಾನೀಗ ಕಾಡಿಗೆ. ಸರಿ, ಹಾಗಾದ್ರೆ ಹೇಳ್ಬಿಡು. ನೀನು ಟೀನುನ ಮಾತ್ರ ಮೀಟ್ ಆಗಕ್ಕಾಗಲ್ಲ. ನಾನು ಗುಪ್ತ ಜಾಗದಲ್ಲಿ ಅವಳನ್ನ ಈಗ ಇಟ್ಟಿದ್ದೀನಿ. ಅವಳನ್ನ ಕಾಪಾಡಬೇಕು ಅಂದ್ರೆ ನಾನು ಹೇಳಿದಾಗೇನೆ ಮಾಡ್ಬೇಕು ನೀನು. ನಾನು ಅವನು ಬ್ಲ್ಯಾಕ್ ಮೇಲ್ ಮಾಡಿದಕ್ಕೇನೆ ಇದ್ರ ಒಳಗೆ ಹೋದೆ. ಮತ್ತೆ ಎಲ್ಲ ಅಪಮಾನನ ನಾನೇ ತಕೊಂಡೆ. ಆಗ ಟೀನು ಪಕ್ಷಿ ಅಲ್ಲಿಗೆ ಬಂದ್ಬಿಡುತ್ತೆ. ಹೇಳಿ ಶೇರ್ ಖಾನ್, ನೀವು ಕೊಕ್ಕರೆಯನ್ನು ಯಾಕೆ ಬಂಧಿಸಿದೀರಾ? ಅರೆ ಟೀನು ನೀನಾ? ಹಾ ಮಿಂಕು ಕೊಕ್ಕರೆ, ನಿನ್ನೆ ನಾನು ನನ್ನ ಸ್ನೇಹಿತೆ ಒಬ್ಬಳನ್ನು ನೋಡ್ಬೇಕು ಅಂತ ಅನ್ಕೊಂಡಿದ್ದೆ. ನೀನು ನಿದ್ದೆ ಮಾಡ್ತಿದ್ದೆ. ನಿನ್ನ ಎಬ್ಸೋದು ಸರಿಯಲ್ಲ ಅಂತ ಅನ್ಕೊಂಡೆ. ಆದ್ರಿಂದ ನಾನು ಹಂಗೆ ಹೊರಡ್ಬಿಟ್ಟೆ. ಅಂದ್ರೆ ಆ ನರಿ ನನಗ್ ಸುಳ್ಳೇಳಿ ಸಿಕ್ಕಿಸಿ ಹಾಕಿತ್ತ. ಸರಿ, ನಾವು ಒಂದು ಆಟ ಆಡೋಣ ಈಗ. ಸಾಯಂಕಾಲದ ಸಮಯ. ಕೊಕ್ಕರೆ ಒಬ್ಬನೇ ಇದ್ದ ಸಮಯದಲ್ಲಿ ಅಲ್ಲಿಗೆ ನರಿ ಬರ್ತಾನೆ. ಓಹೋ, ಹೇಗಿದೆ ಹೊಸ ಮನೆ? ನರಿ, ನೀನು ಟೀನುನ ತಕೊಂಡ್ ಬಾರೋ. ಅಷ್ಟೇನು ಅರ್ಜೆಂಟ್ ಇದೆ? ಏನು ಏನ್ ಹೇಳ್ದೆ ನೀನು? ಶೇರ್ ಖಾನ್. ಆಮೇಲೆ ಶೇರ್ ಖಾನ್ ನಿನ್ನ ಶಬ್ದ ಕೇಳಿದ ತಕ್ಷಣ ಅವನು ತಿರುಗಿ ನೋಡ್ತಾನೆ.
ಆಗ ಎಲ್ಲಾ ಜಂತುಗಳು ಮತ್ತು ಪಕ್ಷಿಗಳು ಕೋಪದಿಂದ ಇರೋದನ್ನು ಅವನು ನೋಡ್ತಾನೆ. ನಿನ್ನ ತಪ್ಪಿಗೆ ಶಿಕ್ಷೆ ಅವನಿಗೆ ಕೊಡಕ್ಕಿದ್ದೆ ಅಲ್ಲ ನೀನು. ನೀನ್ ನೋಡೀಗ ಏನಾಗತ್ ನಿನ್ ಜೊತೆ ಅಂತ. ಮೋಂಟು ಕೋತಿ ಕೊಕ್ಕರೆಯನ್ನು ಆ ಪಂಜರದಿಂದ ಆಚೆ ಕಳಿಸ್ಬಿಡ್ತಾನೆ. ಆಮೇಲೆ ನರಿಯನ್ನು ಒಳಗಡೆ ಕಳಿಸ್ತಾನೆ. ಶೇರ್ ಖಾನ್, ಇದು ಸರಿ ಮಾಡ್ತಾ ಇಲ್ಲ ನೀನು. ನಿನಗೆ ಇದೇ ಸರಿಯಾದ ಜಾಗ. ಏನೋ ಹೇಗಿದೆ ನಿನ್ನ ಹೊಸ ಮನೆ ಈಗ? ಆ ಪ್ರಶ್ನೆ ಕೇಳಿಸ್ಕೊಂಡು ನರಿ ಅದರ ತಲೆ ತಗ್ಸ್ಕೊಂಡ್ಬಿಡುತ್ತೆ. ಆಮೇಲೆ ಎಲ್ಲಾ ಜಂತುಗಳು ಜೋರಾಗಿ ನಗ್ಬಿಡ್ತವೆ. ಚುನ್ಮುನ್ ಪಕ್ಷಿ ಒಂದು ಮರದ ಮೇಲೆ ಇರೋದು. ಅದಕ್ಕೆ 2 ಮಕ್ಕಳು 2 ಮೊಟ್ಟೆ ಇರ್ತಿತ್ತು. ಅವುಗಳನ್ನ ಚೆನ್ನಾಗಿ ನೋಡ್ಕೋತಿತ್ತು. ಒಂದಿನ ಅದು ಗೂಡಿಂದ ಎಗರಿ ಎಲ್ಲೂ ಹೋಗಿಲ್ಲ. ಅದಕ್ಕೆ ಮಕ್ಕಳು ಕೇಳ್ತಾರೆ, ಮಮ್ಮಿ ಮಮ್ಮಿ ನನ್ಗೆ ತುಂಬಾ ಹಸಿವಾಗ್ತಿದೆ, ಬೆಳಗ್ಗಿಂದ ಏನೂ ತಿಂದಿಲ್ಲ. ಬಂಗಾರ, ಇವತ್ತು ನನ್ನ ಆರೋಗ್ಯ ಸರಿ ಇಲ್ಲ. ನನ್ಗೆ ಜ್ವರ ಬಂದಿದೆ ಅಂತ ಅನಿಸ್ತಿದೆ. ನನ್ ಕೈಲಿ ಆರಕ್ಕಾಗ್ತಿಲ್ಲ. ಅದರಿಂದ ನಿಮ್ಗೋಸ್ಕರ ಆಹಾರನೂ ತರಕ್ಕಾಗ್ತಿಲ್ಲ. ಅಮ್ಮ, ಆದ್ರೆ ತುಂಬಾ ಹಸಿವಾಗ್ತಿದೆ ಅಮ್ಮ. ಹಸುವನ್ನ ತಟ್ಕೊಳಕ್ಕೆ ನಿಜವಾಗ್ಲೂ ಆಗೋದಿಲ್ಲ ಅಮ್ಮ. ಸರಿ ಅಮ್ಮ, ನಿಮ್ಗೋಸ್ಕರ ಹೋಗಿ ಏನಾದ್ರೂ ಆಹಾರ ತರ್ತೀನಿ. ಆದ್ರೆ ನಾನು ಬರೋಷ್ಟೊತ್ತಿಗೆ ನೀವು ಭದ್ರವಾಗಿ ಇಲ್ಲೇ ಕೂತಿರ್ಬೇಕು, ಇಲ್ಲಾಂದ್ರೆ ನಿಮ್ಗೆ ಏಟು ಬೀಳುತ್ತೆ. ಆಯ್ತಮ್ಮ, ನೀವ್ ಹೋಗಿ ನಮ್ಗೋಸ್ಕರ ಆಹಾರ ತಗೊಂಡ್ ಬನ್ನಿ. ನಾವು ನಿಮ್ಗೋಸ್ಕರ ಕಾಯ್ತಾ ಇರ್ತೀವಿ. ಚುನ್ಮುನ್ ಎಗರ್ಕೊಂಡು ಕಪ್ಪು ಕಾಗೆಯ ತೋಟಕ್ಕೆ ಹೋಗುತ್ತೆ. ಅಲ್ಲೋಗಿ ಹೀಗೆ ಯೋಚನೆ ಮಾಡುತ್ತೆ, ಇವತ್ತು ಸ್ವಲ್ಪ ಆಹಾರ ಇಲ್ಲೇ ತಗೊಳ್ಳೋಣ. ತುಂಬಾ ದೂರ ಹಾರೋದಕ್ಕೆ ನನ್ನ ಶಕ್ತಿ ಇಲ್ಲ. ಪಾಪ ಮಕ್ಕಳು ಹಸಿನಲ್ಲಿ ನರಳಾಡ್ತಿದ್ದಾರೆ. ಇದೇ ಸರಿಯಾಗಿರುತ್ತೆ. ಮತ್ತೆ ಚಿನ್ಮುನ್ ಪಕ್ಷಿ ದಾನ ತಗೊಳುತ್ತೆ. ಆಗ ಕಪ್ಪು ಕಾಕೆ ಅದರ ಮೇಲೆ ಬಲೆ ಹಾಕಿ ಅದನ್ನ ಹಿಡ್ಕೊಂಡ್ಬಿಡುತ್ತೆ. ಓಹೋ, ನೀನೇನಾ ಪಕ್ಷಿ? ನನ್ನ ಹೊಲದಿಂದ ಬೆಳೆ ಕದೀತಾ ಇದ್ದೀಯಾ? ಫೈನಲಿ ನೀನ್ ನನ್ನ ಕೈಗೆ ಸಿಕ್ಬಿದ್ದೆ. ನಂಗೆ ತಲೆ ಬಿಸಿ ಆಗೋಗಿತ್ತು. ಇಲ್ಲ ಅಣ್ಣ, ಇಲ್ಲ, ನಾ ಧಾನ್ಯ ಕಳ್ತನ ಮಾಡಲ್ಲ. ನಾನು ಇವತ್ತೇ ಫಸ್ಟ್ ಟೈಮ್ ಬಂದಿರೋದು. ನೀವು ತಪ್ಪು ತಿಳ್ಕೊಂಡಿದ್ದೀರಾ. ಓಹೋ, ಸುಳ್ಳಿ. ತುಂಬಾ ದಿನದಿಂದ ನೋಡ್ತಾ ಇದ್ದೀನಿ, ನನ್ನ ಹೊಲದಲ್ಲಿ ಯಾರೋ ಕಳ್ತನ ಮಾಡ್ತಿದ್ರು. ಇವತ್ತು ನನ್ನ ಕೈಗೆ ಸಿಕ್ಕಿಬಿದ್ದೆ. ನಿನ್ನ ನಾನು ಕಟ್ಟಿ ಹಾಕ್ತಾ ಇದ್ದೀನಿ. ಬೇಡ ಅಣ್ಣ, ಬೇಡ, ಹಂಗ್ ಮಾಡ್ಬೇಡ್ಬೇಡಿ. ನನ್ಗೆ ಚಿಕ್ಕ ಮಕ್ಳಿದ್ದಾರೆ, ಹಸುವಿನಿಂದ ನರಳಾಡ್ತಿದ್ದಾರೆ. ದಯವಿಟ್ಟು ನನ್ಗೆ ಹೋಗಕ್ ಬಿಡಿ. ಕಪ್ಪು ಕಾಗೆ ಅದೇಳು ಮಾತು ಏನೂ ಕೇಳೋದಿಲ್ಲ. ಕೇಳದೆ ಅದನ್ನ ಬಂಧಿಸ್ಬಿಡುತ್ತೆ. ಮಜಾ ರೇ ಮಜಾ. ಈ ಚುನ್ಮುನ್ ಹಕ್ಕಿ ಎಲ್ಲಾರ್ಗೂ ಹೆಲ್ಪ್ ಮಾಡ್ತಿದ್ಲು. ಎಲ್ಲಾರು ಇವಳು ಅಂದ್ರೆ ಇಷ್ಟ. ಕಳ್ತನದ ವಿಷಯದಲ್ಲಿ ನನ್ನ ಕೈಗೆ ಸಿಕ್ಕಿಬಿದ್ದಾಳೆ. ನಾನ್ ಇವಳನ್ ಬಿಡಲ್ಲ. ಆಗ ಕಪ್ಪು ಕಾಗೆ ಚುನ್ಮುನ್ ಪಕ್ಷಿ ಹತ್ರ ಹೋಗಿ ಹೀಗೆ ಹೇಳುತ್ತೆ, ಚುನ್ಮುನ್ ಹಕ್ಕಿ, ನಿನ್ನ ಮಕ್ಕಳು ತುಂಬಾ ಚಿಕ್ಕವರಂತೆ, ಒಬ್ಬಂಟಿಯಾಗಿದ್ದಾರಂತೆ. ಹಾ, ಯಾವ್ದಾದ್ರೂ ದೊಡ್ಡ ಪಕ್ಷಿ ಅಥವಾ ಮೃಗ ತಿಂದ್ಬಿಟ್ರೆ ನೀನೇನ್ ಮಾಡ್ತೀಯಾ? ನಿನ್ನ ಮಕ್ಕಳಂತೂ ಸತ್ತೋಗ್ತಾರೆ. ದುಷ್ಟನಾದ ಕಪ್ಪು ಕಾಗೆ, ನಿನಗೆ ಇದರ ಪಾಪ ಸುತ್ತಕೊಳ್ಳುತ್ತೆ. ನೀನ್ ನನಗ್ ಮಾಡಿರೋ ಪಾಪಕ್ಕೆ ಅದಕ್ಕಾದ ಕರ್ಮ ನೀನು ಅನುಭವಿಸ್ಲೇಬೇಕು. ಇವತ್ತಿಲ್ದಿದ್ರೆ ನಾಳೆನೂ ಅನುಭವಿಸ್ತೀಯ. ಹಂಗಂತೇಳಿ ಚುನ್ಮುನ್ ಅಳ್ತಾ ಇರುತ್ತೆ. ಚುನ್ಮುನ್ ಅಳ್ತಾ ಹೀಗನ್ನುತ್ತೆ, ಮೊಟ್ಟೆ ಮಕ್ಕಳು ಮರದ ಮೇಲೆ, ಪಕ್ಷಿ ಇಲ್ಲಿ ಕೂಗುತ್ತೆ ಚೂಚು. ಮೊಟ್ಟೆ ಮಕ್ಕಳು ಮರದ ಮೇಲೆ, ಪಕ್ಷಿ ಕೂಗುವುದು ಕೂಕು. ಈ ಮಾತು ಹದ್ದುದಾದ ಕೇಳಿಸ್ಕೊಳುತ್ತೆ. ಅದು ಬೇಗ ಚುನ್ಮುನ್ ಹತ್ರ ಹೋಗಿ ಚುನ್ಮುನ್ನ ನೋಡಿ ಹೀಗನ್ನುತ್ತೆ, ಚುನ್ಮುನ್, ನೀನೇನ್ ಮಾಡ್ತಿದ್ಯಾ ಇಲ್ಲಿ? ನಿನ್ನ ಮಕ್ಳ ಹತ್ರ ಹೋಗಿಲ್ವಾ? ನಂಗೆಲ್ಲ ವಿಷಯ ಹೇಳು. ನೀನು ಇಲ್ಲೇನ್ ಮಾಡ್ತಾ ಇದ್ಯಾ ಅಂತ. ಆಗ ಹದ್ದುದಾದಾಗೆ ಚುನ್ಮುನ್ನೆಲ್ಲ ಹೇಳುತ್ತೆ, ಹದ್ದುದಾದ, ಇವತ್ತು ನನಗೆ ಮೈ ಹುಷಾರಿಲ್ಲ. ಆದ್ರೆ ಮಕ್ಕಳಿಗೆ ಹೊಟ್ಟೆ ಹಸಿವು. ಅದಕ್ಕೆ ಏನೋ ಮಾಡಿ ಊಟ ತಗೊಂಬರೋಣ ಅಂತ ಬಂದೆ. ಇಲ್ಲಿ ನೋಡಿದ್ರೆ ಈ ಕಪ್ಪು ಕಾಗೆ ನನ್ನ ಬಂಧಿಸ್ಬಿಟ್ಟ. ನೀನು ಚಿಂತೆ ಮಾಡಬೇಡ, ನಾನು ಎಲ್ಲ ಸರಿ ಮಾಡ್ತೀನಿ. ಮತ್ತ ಕಾಗೆಗೆ ಇವತ್ತು ನಾನು ಪಾಠ ಕಲಿಸ್ತೀನಿ. ಹದ್ದುದಾದ ಕೋಪದಿಂದ ಕಾಗೆ ಹತ್ರ ಹೋಗಿ, ಏ ಕಾಗೆ, ಕೇಳು,
ನಿನ್ನ ಬೆಳೆ ಬದಲಿಗೆ ನಾನು ನಿಂಗೆ ಬೆಳೆ ತಂದ್ಕೊಡ್ತೀನಿ. ಅವಳನ್ನು ನೀನು ಬಿಟ್ಬಿಡು. ಅವಳ ಚಿಕ್ಕ ಚಿಕ್ಕ ಮರಿಗಳಿವೆ. ನಾನ್ ಬಿಡಲ್ಲ. ನೀನ್ ಸುಮ್ಮನೆ ನನ್ನ ದಾರಿಯಲ್ಲಿ ಬರಬೇಡ. ನಿನ್ನ ಕೆಲಸ ಮಾಡು. ಹದ್ದುದಾದ ಕೋಪದಿಂದ ಹೀಗನ್ನುತ್ತೆ. ಏ ಕಾಗೆ, ಕಾಗೆ ನನ್ನ ಮಾತನ್ನ ಪ್ರೀತಿಯಿಂದ ಒಪ್ಕೋ. ಇಲ್ಲ ಅಂದರೆ ಅದಕ್ಕೆ ನೀನು ಒಳ್ಳೆ ಪಾಠ ಕಲಿತೀಯ. ನನ್ನ ಮಾತು ಕೇಳು ಮತ್ತೆ ಚುನ್ಮುನ್ನ ಬಿಡು. ನಿಂಗೆ ಏನು ಬೇಕದ್ ಮಾಡು. ನಾನು ಬಿಡಲ್ಲ ಕಪ್ಪು ಕಾಗೆ. ನಾನು ನಿಂಗೆ ನನ್ನ ಮನೆ ಕೊಡ್ತೀನಿ. ಚುನ್ಮುನನ್ನ ನೀನು ಬಿಟ್ಬಿಡು. ಇಲ್ಲ, ನಾನು ಬಿಡಲ್ಲ. ಒಂದ್ಸರಿ ಹೇಳಿದ್ರೆ ಗೊತ್ತಾಗಲ್ವಾ? ಹೋಗಿಲ್ಲಿಂದ. ಕಪ್ಪು ಕಾಗೆ, ಚುನ್ಮುನನ್ನ ನೀನು ಬಿಟ್ಬಿಡು. ನಿಂಗೆ ಹೊಸ ಗದ್ದೆನ ನಾನು ತಂದು ಕೊಡ್ತೀನಿ. ಹೋಗು. ನನಗೆ ಯಾವುದ್ರ ಬಗ್ಗೆನೂ ಅತಿ ಆಸೆ ಇಲ್ಲ. ನಾನು ಅವಳನ್ನು ಬಿಡೋದೇ ಇಲ್ಲ. ಹಾಂ, ನಿಂಗೆಲ್ಲ ಕೊಡ್ತೀನಂದ್ರು ನಿಂಗೆ ಬೇಡ ಅಲ್ವಾ? ನಿಂಗೆ ಗೊತ್ತಾಗಿಲ್ಲ ಅಲ್ವಾ? ಈಗ ನೋಡು ನಿಂಗೆ ಏನು ಸಿಗುತ್ತೆ ಅಂತ. ನಿನ್ನನ್ನು ಹಣ್ಗಾಯಿ ನೀರುಗಾಯಿ ಮಾಡಾಕ್ತೀನಿ. ಪಿಟಾಯಿಯ ಹೆಸರು ಕೇಳಿಸ್ಕೊಂಡಿದ ತಕ್ಷಣ ಕಪ್ಪು ಕಾಗೆಗೆ ಭಯ ಆಗುತ್ತೆ. ಯಾಕಂದ್ರೆ ಹದ್ದುದಾದ ಏನ್ ಹೇಳ್ತಾನೋ ಅದು ಮಾಡೇ ಮಾಡ್ತಾನೆ. ಗಿಡುಗಣ್ಣ, ನನ್ನ ಬಿಟ್ಬಿಡು. ಚುನ್ಮುನ ನಾನು ಬಿಟ್ಬಿಡ್ತೀನಿ. ಈ ಊರು ಬಿಟ್ಬಿಡ್ತೀನಿ. ಈ ಗದ್ದೆನೂ ಬಿಟ್ಬಿಡ್ತೀನಿ. ಯಾರಿಗೂ ಏನು ಹೇಳಲ್ಲ. ಮತ್ತಿಲ್ಲಿಗೆ ಬರಲ್ಲ ನಾನು. ಅದು ಕೇಳಿಸ್ಕೊಂಡು ಹದ್ದುದಾದ ಮತ್ತು ಚಿನ್ಮುನ್ ಪಕ್ಷಿ ಸಂತೋಷ ಪಡ್ತವೆ. ಮತ್ತೆ ಹದ್ದುದಾದಕ್ಕೆ ಧನ್ಯವಾದ ತಿಳಿಸುತ್ತೆ. ಹದ್ದುದಾದ, ನೀವು ನಮ್ಗೆ ತುಂಬಾ ಸಹಾಯ ಮಾಡಿದೀರಾ. ನನ್ನ ಮಕ್ಕಳು ಬೆಳಗ್ಗಿಂದ ಹಸುವಿನಿಂದ ನರಳಾಡ್ತಿದ್ದಾರೆ. ಇವಾಗ ನಾನು ಅವ್ರ ಹತ್ರ ಹೋಗ್ಲಾ? ಮಗು, ನಿಂಗೆ ಎಷ್ಟು ಬೇಕೋ ಅಷ್ಟು ಇಲ್ಲಿಂದ ತಗೊಂಡೋಗು. ಮಕ್ಕಳನ್ನ ಚೆನ್ನಾಗಿ ನೋಡ್ಕೊ. ನೀನು ಆರಾಮಾಗೋ ತನಕ ನಿನ್ನ ಮಕ್ಕಳ ಜೊತೆನೇ ಇರಬೇಕು, ಆಯ್ತಾ? ಯಾವುದ್ರ ಬಗ್ಗೆನೂ ಚಿಂತೆ ಮಾಡಬೇಡ ನೀನು. ಈ ರೀತಿ ಹದ್ದುದಾದ ಆ ಕಪ್ಪು ಕಾಗೆಗೆ ಒಳ್ಳೆ ಪಾಠನ ಹೇಳ್ಕೊಟ್ಬಿಡುತ್ತೆ. ಮತ್ತೆ ಚಿನ್ಮುನ್ಗೆ ಸಹಾಯ ಮಾಡುತ್ತೆ.